ಆದಷ್ಟು ಕ್ರೀಡಾಪಟುಗಳ ಸಾಧನೆಗೆ ನೆಲೆಯಾಗಿದ್ದ ಮಂಗಳೂರಿನ ಮಂಗಳ ಕ್ರೀಡಾಂಗಣ ಇದೀಗ ಮೂಲ ಸೌಕರ್ಯಗಳ ಹೆಚ್ಚಳ ಸೇರಿದಂತೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ 2 ತಿಂಗಳ ತನಕ ಬಂದ್ ಆಗಲಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಕ್ರೀಡಾಪಟುಗಳ ಸಾಧನೆಗೆ ಹಿನ್ನಡೆಯಾಗುವ ಸಾಧ್ಯತೆ ಹೆಚ್ಚಳವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಕ್ರೀಡಾಂಗಣವಾದ ಮಣ್ಣಗುಡ್ಡೆಯ ಮಂಗಳ ಸ್ಟೇಡಿಯಂನ ಮೂಲ ಸೌಕರ್ಯಗಳ ಹೆಚ್ಚಳ ಸೇರಿದಂತೆ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ. ಈ ಕಾಮಗಾರಿಗಾಗಿ ಜನವರಿಯಿಂದ 2 ತಿಂಗಳವರೆಗೆ ಕ್ರೀಡಾಂಗಣ ಬಂದ್ ಆಗಲಿದೆ. ಮಂಗಳ ಸ್ಟೇಡಿಯಂ ನಗರದ ಪ್ರತಿಷ್ಠಿತ ಅಂಗಣವಾಗಿದ್ದು, ಇಲ್ಲಿ 400 ಮೀಟರ್ಗಳ ಸಿಂಥೆಟಿಕ್ ಟ್ರ್ಯಾಕ್ ಇದ್ದು, ಯಾವುದೇ ಓಟದ ಸ್ಪರ್ಧೆ, ಲಾಂಗ್ ಜಂಪ್, ಹೈ ಜಂಪ್, ಶಾಟ್ ಪುಟ್, ಜಾವ್ಲಿನ್ ಥ್ರೋ ಸೇರಿದಂತೆ ಹಲವು ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಷ್ಟು ಸಶಕ್ತವಾಗಿದೆ. ಕ್ರೀಡಾಪಟುಗಳು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಯು ಕೂಡ ಕ್ರೀಡಾಂಗಣವನ್ನ ಬಳಕೆ ಮಾಡುತ್ತಿದ್ದಾರೆ. ಒಲಿಂಪಿಕ್ ದರ್ಜೆಯ ಆಟಗಳಿಗೆ ಪೂರಕವಾದ ಟ್ರ್ಯಾಕ್ ಎಂಬ ಹೆಗ್ಗಳಿಕೆ ಇದೆ. ಸರ್ಕಾರಿ ಮತ್ತು ಕೆಲವು ಖಾಸಗಿ ಕ್ರೀಡಾ ಚಟುವಟಿಕೆಗಳ ಜೊತೆಗೆ ಮಂಗಳೂರು ನಗರ, ಗ್ರಾಮಾಂತರ ಭಾಗದ ಅನೇಕ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳ ಕ್ರೀಡಾಕೂಟಗಳು ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಇದೀಗ 2 ತಿಂಗಳ ಕಾಲ ಸ್ಟೇಡಿಯಂ ಮುಚ್ಚುವ ಕಾರಣ ಬೇರೆ ಕ್ರೀಡಾಂಗಣದಲ್ಲಿ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೆಲ ತಿಂಗಳ ಹಿಂದೆ ಮಂಗಳೂರಿನಲ್ಲಿ ನಡೆದ ಕ್ರೀಡಾಕೂಟಕ್ಕೆ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳ ಕ್ರೀಡಾಂಗಣ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ರು. ಬಜೆಟ್ನಲ್ಲಿಯೂ ಈ ಬಗ್ಗೆ ಉಲ್ಲೇಖಿಸಲಾಗಿದ್ದು, ಇದೇ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಹಲವು ದಶಕಗಳ ಹಿಂದೆ ಮಣ್ಣಗುಡ್ಡ ಮೈದಾನವಾಗಿದ್ದ ಈ ಪ್ರದೇಶ ಹಲವು ವರ್ಷಗಳಿಂದ ಮಂಗಳ ಸ್ಟೇಡಿಯಂ ಆಗಿ ಮಂಗಳೂರಿನ ಹೆಮ್ಮೆಯಾಗಿದೆ. 2009ರಲ್ಲಿ ಇಲ್ಲಿ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಗಳು ನಡೆದು ಸಿಂಥೆಟಿಕ್ ಟ್ರ್ಯಾಕ್ನೊಂದಿಗೆ ಸಜ್ಜಿತವಾಯಿತು. ಹಲವು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡೆಗಳಿಗೂ ಇದು ನೆಲೆಯಾಗಿತ್ತು. ಅಥ್ಲೆಟಿಕ್ ಈವೆಂಟ್ಗಳಿಗೆ ಹೇಳಿ ಮಾಡಿಸಿದ ಕ್ರೀಡಾಂಗಣದಲ್ಲಿ ಶೌಚಾಲಯ, ಡ್ರೆಸ್ಸಿಂಗ್ ರೂಮ್ಗಳು ಹೊಂದಿವೆ. ಪ್ರಧಾನ ಗ್ಯಾಲರಿಯ ಜೊತೆಗೆ ಮೈದಾನದ ಸುತ್ತಲೂ ಕುಳಿತುಕೊಳ್ಳಲು ಅವಕಾಶವಿದ್ದು 20,000ಕ್ಕೂ ಅಧಿಕ ಮಂದಿ ಇಲ್ಲಿ ಆಟಗಳನ್ನು ವೀಕ್ಷಿಸಬಹುದಾಗಿದೆ. ಕ್ರೀಡಾಂಗಣದಲ್ಲಿರುವ ಸಿಂಥೆಟಿಕ್ ಟ್ರ್ಯಾಕ್ ದುರಸ್ತಿಗೆ ಪ್ರಥಮ ಆದ್ಯತೆ ನೀಡಲಾಗುತ್ತಿದೆ. ಸದ್ಯ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದು, ಇದರಿಂದಾಗಿ ಕ್ರೀಡಾಪಟುಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ. ಈ ಕುರಿತು ಇಲಾಖೆಗೆ ಅನೇಕ ಮನವಿಗಳು ಬಂದಿದ್ದು, ಈ ಕುರಿತು ಪರಿಶೀಲನೆ ನಡೆಸಲು ಕ್ರೀಡಾ ಇಲಾಖೆಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಇತ್ತೀಚೆಗೆ ಭೇಟಿ ನೀಡಿದ್ರು. ಟ್ರ್ಯಾಕ್ ಅಭಿವೃದ್ಧಿಯ ಜೊತೆಗೆ ಸುತ್ತಲೂ ಸಮರ್ಪಕ ಚರಂಡಿ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಕ್ರೀಡಾಪಟುಗಳಿಗೆ ಪರ್ಯಾಯ ಕ್ರೀಡಾಂಗಣದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಯುವಜನ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಸ್ ಅವರು ಹೇಳಿದರು. ಮಂಗಳ ಕ್ರೀಡಾಂಗಣದಲ್ಲಿ ಈಗಾಗಲೇ 400 ಮೀಟರ್ನ ಸಿಂಥೆಟಿಕ್ ಟ್ರ್ಯಾಕ್ ಸ್ಟೇಡಿಯಂ ಇದ್ದು ಹೆಚ್ಚಿನ ಕ್ರೀಡಾಪಟುಗಳು ಅದನ್ನು ಉಪಯೋಗಿಸಿದ್ದಾರೆ. ಅದರಲ್ಲಿ ಎಲ್ಲ ವಿವಿಧ ವಿದ್ಯಾಸಂಸ್ಥೆಗಳು ಕೂಡ ನಮ್ಮ ಕ್ರೀಡಾಂಗಣವನ್ನು ಅವಲಂಬಿಸಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಘೋಷಣೆಯಲ್ಲಿ 3 ಕೋಟಿಯನ್ನು ಮಂಗಳ ಕ್ರೀಡಾಂಗಣ ಅಭಿವೃದ್ಧಿಗೋಸ್ಕರ ನೀಡಿದ್ದು, ಈಗಾಗಲೇ ಅದರೊಂದು ಆಡಳಿತ ಮಂಜೂರಾತಿ ಸರ್ಕಾರದ ಹಂತದಲ್ಲಿ ಆಗಿದ್ದು, ಇನ್ನು ಟೆಂಡರ್ ಪ್ರಕ್ರಿಯೆ ಕೆಲವು 1 ತಿಂಗಳಲ್ಲಿ ಆಗುವ ಸಾಧ್ಯತೆಗಳಿರುವ ಕಾರಣ ಜನವರಿ 15 ಅಥವಾ 20ರ ನಂತರ 2 ತಿಂಗಳ ಅವಧಿಗೆ ಈ ಕೆಲಸ ಕಾರ್ಯಗಳು ಸಿಂಥೆಟಿಕ್ ಟ್ರ್ಯಾಕ್ನ ಅಭಿವೃದ್ಧಿ ಕಾಮಗಾರಿ, ಅದಲ್ಲದೆ ಸೈಡಿನ ಇರುವ ಡ್ರೈನ್ಸ್ಗಳೆಲ್ಲ ಈ ಕಾಮಗಾರಿ 1 ತಿಂಗಳಿಂದ 2 ತಿಂಗಳು ಕೂಡ ಇರುವ ಸಾಧ್ಯತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳಿಗೆ, ಮುಖ್ಯವಾಗಿ ಅಥ್ಲೀಟ್ಸ್ಗಳಿಗೆ ಟ್ರ್ಯಾಕಲ್ಲಿ ಉಪಯೋಗಿಸ್ಲಿಕ್ಕೆ ಕಷ್ಟ ಸಾಧ್ಯವಾದಿತ್ತು. ಹೆಚ್ಚಿನ ಮತ್ತು ಅದರ ಒಳಗಿರುವ ವ್ಯಾಪ್ತಿ ಇರ್ಬೋದು ಅಥವಾ ಪೆವಿಲಿಯನ್ ಇರ್ಬೋದು, ಈ ಥರ ಸ್ಥಳದಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಅಲ್ಲದೆ ನಮ್ಮದು ಕರೋಳಿ ಮೈದಾನಲ್ಲಿ ಕೂಡ ಅಲ್ಲಿ ನಮಗೆ 200 ಟ್ರ್ಯಾಕ್ನ ಒಂದು ಮಡ್ ಟ್ರ್ಯಾಕ್ ಲಭ್ಯವಿದ್ದು, ಪ್ರಸ್ತುತ ಕರಡಿ ಉತ್ಸವಕ್ಕೋಸ್ಕರ ಅದನ್ನು ನಾವು ನೀಡಿದ್ದೇವೆ. ಫೆಬ್ರವರಿಯಲ್ಲಿ ಅದು ನಮ್ಮದು ಕರಡಿ ಉತ್ಸವ ಮುಗೀತದೆ. ಡಿಸೆಂಬರ್ 20ಗೆ ಸ್ಟಾರ್ಟ್ ಆದರೆ ಸಾಧಾರಣ ಜನವರಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮುಗಿಬೋದು. ತದನಂತರ ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗ್ತದೆ. 2 ತಿಂಗಳ ನಂತರ ಪುನಃ ಅದು ಮರಳಿ ನಮಗೆ ಕ್ರೀಡಾಪಟುಗೆ ಉಪಯೋಗಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುವುದು. ಈಗಾಗಲೇ ಮಂಗಳ ಕ್ರೀಡಾಂಗಣದಲ್ಲಿ PWD ಅನುದಾನದಿಂದ 1.75 ಕೋಟಿಯ ಕಾಮಗಾರಿ ಪ್ರಸ್ತುತ ಸನ್ಮಾನ್ಯ ಶಾಸಕರ ಶಿಫಾರಸಿನ ಮೇರೆಗೆ ಈಗ ನಮಗೆ ಅನುದಾನ ಒದಗಿ ಬಂದಿದೆ. ಅದರಲ್ಲಿ PWD ಮೂಲಕ ಈಗಾಗಲೇ ಹಿಂದೆ ಮಾಡಿದ ಒಂದು ಟ್ರ್ಯಾಕ್ ಅಭಿವೃದ್ಧಿ ಕಾಮಗಾರಿ, ಉಳಿಕೆ ಕಾಮಗಾರಿಗಳು ಮತ್ತು ವಾಕಿಂಗ್ ಪಾತಲ್ಲಿರುವ ಆ್ಯಂಟಿ ಸ್ಕಿಡ್
ಆ ಟೈಲ್ಸ್ ಅಳವಡಿಕೆ ಇರ್ಬೋದು, ಅಥವಾ 400 ಮೀಟರ್ ಸುತ್ತ ಒಂದು ಫೆನ್ಸಿಂಗ್ ಅಳವಡಿಸಿಕೊಂಡು ಜನಸಾಮಾನ್ಯರು ನೇರವಾಗಿ ಗ್ರೌಂಡಿಗೆ ಎಂಟರ್ ಆಗದೆ ಅದನ್ನು ಪ್ರೊಟೆಕ್ಷನ್ ಮಾಡೋ ಉದ್ದೇಶದಿಂದ ಇದು ಫೆನ್ಸಿಂಗ್ ಕೂಡ ಅಳವಡಿಸ್ತದೆ. ಅದಲ್ಲದೆ ನಮ್ಮದು ಈಗಿರುವ ಸ್ಟೇಜ್ ಸ್ವಲ್ಪ 2 ಮೀಟರ್ಸ್ ಎರಡು ಬದಿಯಲ್ಲಿ ಕೂಡ ಎಕ್ಸ್ಟೆನ್ಷನ್ ಮಾಡುವ ಒಂದು ಎದುರಿಗೆ ಒಂದು ಎಕ್ಸ್ಟೆನ್ಷನ್ ಮಾಡುವ ಬಿಸಿಲು ಬೀಳ್ತದೆ ಮತ್ತು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಅದನ್ನು ಕೂಡ ಒಂದು ಅಭಿವೃದ್ಧಿಪಡಿಸುವ ಒಂದು ಕಾಮಗಾರಿ ಈಗಾಗಲೇ ಚಾಲ್ತಿಯಲ್ಲಿ ಇರ್ತದೆ. ಮಂಗಳ ಕ್ರೀಡಾಂಗಣ ಇನ್ನಷ್ಟು ಅಭಿವೃದ್ಧಿ ಕಾಣುತ್ತಿದೆ. ಕ್ರೀಡಾಂಗಣದ ಸಿಂಥೆಟಿಕ್ ಟ್ರ್ಯಾಕ್ ದುರಸ್ತಿ ಕಾಮಗಾರಿ ಚರಂಡಿ ಸಹಿತ ಮೂಲಭೂತ ವ್ಯವಸ್ಥೆ ಕಾಮಗಾರಿ ನಡೆಯಲಿದೆ. ಇದೇ ಕಾರಣಕ್ಕೆ ಜನವರಿ ತಿಂಗಳಿನಿಂದ 2 ತಿಂಗಳವರೆಗೆ ಕ್ರೀಡಾಂಗಣ ಮುಚ್ಚಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.